ಸರ್ ಕರೆಕ್ಟ್ ಜಗಶೆಟ್ಟಿ ಸರ್, ಈಗ ಪ್ರಿಸ್ಕ್ರಿಪ್ಷನ್ ಹೆಂಗಾಗ್ತಿದೆ ಗೊತ್ತಿಲ್ಲ, ಕೊಡ್ತಿರೋರು ಯಾರು ಗೊತ್ತಿಲ್ಲ, ಈ ಡಾಕ್ಟರ್ಗಳು ಯಾರು ಗೊತ್ತಿಲ್ಲ ಅಂತ ಹೇಳೋದು ಸುಲಭ ಸರ್. ಬಟ್ ಇದನ್ನ ಮಾನಿಟರ್ ಮಾಡಬೇಕಾಗಿರುವ ಜವಾಬ್ದಾರಿ ಕೂಡ ಇದೆಯಲ್ಲ, ಆರೋಗ್ಯ ಇಲಾಖೆಗಳಿದೆ, ನೀವು ಕೂಡ ಕೆಲಸ ಮಾಡಿದಂತಹ ಡ್ರಗ್ ಕಂಟ್ರೋಲಿಂಗ್ ಡಿಪಾರ್ಟ್ಮೆಂಟ್ಗಳಿದೆ. ಹಂಗಾದ್ರೆ ಈಗ ಇರೋರು ಏನ್ ಮಾಡ್ತಿದ್ದಾರೆ? ಇಷ್ಟೆಲ್ಲ ಸಮಸ್ಯೆಗಳಿದೆ ಅಂತ ಗೊತ್ತಾಗಿ ವರ್ತಕರು ಬೀದಿಗಿಳಿದು ಪ್ರತಿಭಟನೆ ಮಾಡೋ ಹಂತದವರೆಗೂ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕೂತಿದ್ದಾರೆ ಸರ್. ಹಾಗಾದ್ರೆ ಅಧಿಕಾರಿಗಳು ನೋಡಿ, ಒಳ್ಳೆ ಪ್ರಶ್ನೆ. ಈಗ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಏನ್ ಮಾಡ್ತಾರೆ ಹೇಗೆ ಅಂತದೆ. ಕಾನೂನು ಪ್ರಕಾರ ಪ್ರಿಸ್ಕ್ರಿಪ್ಷನ್ ಅಂದ್ರೆ ಏನು ಅಂತ ಎಲ್ಲಿ ಡೆಫಿನೇಷನ್ ಇಲ್ಲ. ಆಮೇಲೆ ಅಲ್ಲಿ ಕೆಳಗಡೆ ಡೇಟ್ ಆಫ್ ಪ್ರಿಸ್ಕ್ರಿಪ್ಷನ್ ವ್ಯಾಲಿಡಿಟಿ ಕೊಡಬೇಕು. ತಾವು ಹೇಳದಂಗೆ 6 ತಿಂಗಳಲ್ಲ, 1 ವರ್ಷ ಹಿಂದೆ, 2 ವರ್ಷ ಹಿಂದಿನ ಪ್ರಿಸ್ಕ್ರಿಪ್ಷನ್ ಕೂಡ ರೆಗ್ಯುಲರ್ ಕೆಮಿಸ್ಟ್ ಕೂಡ ಆನರ್ ಮಾಡ್ತಾರೆ, ಆನ್ಲೈನ್ ಅವರು ಆನರ್ ಮಾಡ್ತಾರೆ. ಬಟ್ ಒಂದು ಇಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ, ಇದೇ ಕರ್ನಾಟಕದಲ್ಲಿ ಆನ್ಲೈನ್ ಸಂಬಂಧ ಯಾವ್ದು ಕಂಪನಿ ವಿರುದ್ಧ ಕೇಸ್ ಹಾಕಿದ್ರು. ಕೇಸ್ 2021-22ರಲ್ಲಿ 2 ಕೇಸ್ನಲ್ಲಿ ಸ್ಟಕ್ ಡೌನ್ ಮಾಡಿದ್ದಾರೆ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್. ಏನ್ ಹೇಳಿದ್ದಾರೆ? ಕರ್ನಾಟಕ ಇಟ್ ಈಸ್ ಓನ್ಲಿ ಪ್ಲಾಟ್ಫಾರ್ಮ್ ಈಸ್ ನಾಟ್ ಲೇಬಲ್ ಟು ಎನಿ ಅಫೆನ್ಸ್ ಅಂಡರ್ ದ ಡ್ರಗ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ಅಂತ ಹೇಳ್ಬಿಟ್ರು ಕರ್ನಾಟಕ ಹೈಕೋರ್ಟ್. ಅದ್ರ ಮೇಲೆ ಅಪೀಲ್ ಇಲ್ಲ ಇನ್ನು. ಸೊ ಅದು ಹೇಳಿದ್ಮೇಲೆ ಆಮೇಲೆ ಇವರು ಆನ್ಲೈನ್ ಏನ್ ಮಾಡ್ತಾರೆ, ಅವರು ಸ್ಟೋರ್ ಮಾಡೋದಲ್ಲ. ನನ್ನ ಮಾಹಿತಿ ಪ್ರಕಾರ ಅವ್ರು ಏನ್ ಮಾಡ್ತಾರೆ, ಅವ್ರದೇ ಒಂದು ಲೈಸೆನ್ಸ್ ತಗೊಂಡು ಅಲ್ಲಿ ಸ್ಟೋರ್ ಮಾಡಬೇಕು, ಅಲ್ಲಿಂದ ಮಾರಾಟ ಮಾಡಬೇಕು ಒಂದು. ಅಥವಾ ಅವರು ಪ್ಲಾಟ್ಫಾರ್ಮ್ ಅವರು ಇನ್ನೊಂದು ಲೈಸೆನ್ಸಿಂಗ್ ಪ್ರಿಮೈಸಸ್ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು, ಯಾರ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡು ಅಲ್ಲಿ ಡಿಸ್ಪ್ಲೇ ಮಾಡಬೇಕು. ಮಾಡಿ ಮಾರಾಟ ಮಾಡಿದ್ರೆ ಅಲ್ಲಿ ಕರೆಕ್ಟ್ ಆಗಿ ಗೊತ್ತಾಗ. ಯಾಕಂದ್ರೆ ಕಾನೂನು ಪ್ರಕಾರ ಕೇಸ್ ಹಾಕಿದ್ರೆ ಆ ಕೆಮಿಸ್ಟ್ ಮೇಲೆ ಹೋಗುತ್ತೆ ಹೊರತು ಇವ್ರ ಮೇಲೆ ಬರೋದಲ್ಲ. ಸರಿ ಸರ್, ನಾನು ಬಹಳ ಬೇಸಿಕ್ ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಬಂದಿರೋದು ವ್ಯಾಪಾರ ಮಾಡಕ್ಕೆ, ನಾವು ಔಷಧಿ ವ್ಯಾಪಾರ ಮಾಡ್ತಿದೀವೋ, ಸೊಪ್ಪು ತರಕಾರಿ ವ್ಯಾಪಾರ ಮಾಡ್ತಿದೀವೋ, ಬಂದಿರೋದೇ ಲಾಭ ಮಾಡಕ್ಕೆ. ನಾವು ಕಾನೂನು ಪಾಲನೆ ಮಾಡ್ದಲ್ಲೇ ಮಾಡ್ಲಿಕ್ಕೆ ಸಾಧ್ಯ ಅನ್ನೋಂಗಿದ್ರೆ ನಾನು ಮಾಡ್ತೀನಪ್ಪ. ತಪ್ಪು ಯಾರ ಕಾನೂನನ್ನ ಅನುಷ್ಠಾನಕ್ಕೆ ತರಬೇಕಾಗಿತ್ತು ಅವ್ರದಲ್ವಾ ಸರ್? ನೀವ್ ಹೇಳ್ತಿದ್ದೀರಿ ಪ್ರಿಸ್ಕ್ರಿಪ್ಷನ್ಗೆ ಕರೆಕ್ಟ್ ಆದ ಡೆಫಿನೇಷನ್ ಲೀಗಲ್ ಸಿಸ್ಟಮ್ ಅಲ್ಲಿ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಸ್ಟೆಪ್ ಡೌನ್ ಮಾಡ್ಬಿಡ್ತು. ಇದ್ರ ಮುಂದೆ ವರ್ಷವರೇ ಯಾರು ಇಲ್ಲ. ಹಂಗಾದ್ರೆ ಇದು ಹೆಂಗಾಗೋಯ್ತು ಸರ್? ಯಾರೋ ನಾಳೆ ದಿನ ಕೊಲೆ ಮಾಡಿದ್ರು, ಆಗಬಾರ್ದು, ಕೊಲೆ ಮಾಡಿದ್ರು, ಕಾನೂನಲ್ಲಿ ಕೊಲೆ ಅಂದ್ರೆ ಏನು ಡೆಫಿನೇಷನ್ ಇಲ್ಲ, ಹೀಗಾಗಿ ನಾವು ಅಪರಾಧಿನ ಬಿಟ್ಬಿಡ್ತೀವಿ. ಯಾರೋ ಯಾರ ಮೇಲೆ ಹಲ್ಲೆ ಮಾಡಿದ್ರು, ಈ ಹಲ್ಲೆನ ಕರೆಕ್ಟ್ ಆಗಿ ಎಲ್ಲೂ ಕೂಡ ಡಿಫೈನ್ ಮಾಡಿಲ್ಲ, ನಾವು ಬಿಟ್ಬಿಡ್ತೀವಿ. ಡೇಂಜರಸ್ ಅಲ್ವಾ ಸರ್ ಇದು? ನೋಡಿ, ಇದು ಆನ್ಲೈನ್ ಪ್ರಾರಂಭ ಆಗಿದ್ದು ಸುಮಾರು 2014-15 ಅಥವಾ 16-17 ಪ್ರಾರಂಭ ಆಯಿತು. ಆ ಸಮಯದಲ್ಲಿ ನಾನು ಭಾರತ ಸರ್ಕಾರದಲ್ಲಿ ಅಡ್ವೈಸರ್ ಅಂತಿದ್ದಾಗೆ ಅವಾಗಲೇ ಹೇಳಿದೆ, ನೋಡಿ ಇದು ಸಮಸ್ಯೆ ಆಗುತ್ತೆ, ಒಂದು ಕಾನೂನು ತನ್ನಿ, ಅಮೆಂಡ್ಮೆಂಟ್ ಮಾಡಿ, ಆಕ್ಟಿಗೆ ರೂಲ್ಸ್ಗೆ ಅಮೆಂಡ್ಮೆಂಟ್ ಮಾಡಿ ಅಂತ ಹೇಳಿದ್ರೆ ಭಾರತ ಸರ್ಕಾರ ಮಾಡಬೇಕು. ನಾನು ಹೇಳ್ದಂಗೆ ಸ್ಟೇಟ್ಗೆ ಪವರ್ ಇಲ್ಲ ರೂಲ್ಸ್ ಮಾಡೋದಕ್ಕೆ. ಆಮೇಲೆ ಆನ್ಲೈನ್ ಅವರು ಪ್ರಿಸ್ಕ್ರಿಪ್ಷನ್ ಏನು ಅಪ್ಲೋಡ್ ಮಾಡ್ತಾ ಹೇಳ್ತಾರಲ್ಲ, ಅದು ತಪ್ಪು. ಪ್ರಿಸ್ಕ್ರಿಪ್ಷನ್ ಅಪ್ಲೋಡ್ ಮಾಡ್ತಾರೆ, ಅದೇ ಹೇಳ್ದಂಗೆ 1 ವರ್ಷದಿಂದ ಅಪ್ಲೋಡ್ ಮಾಡಬಹುದು, 2 ವರ್ಷದಿಂದ, ಅಥವಾ ಡಾಕ್ಟರ್ ಅಂತ ಹೇಳ್ತಾರೆ. ಅಲ್ಲಿ ಟೆಲಿಮೆಡಿಸಿನ್ ಅಂತ ಒಂದು ಕಾನೂನು ಇದೆ. ಅದರಲ್ಲಿ ಏನ್ ಹೇಳ್ತಾನೆ, ಪ್ರಿಸ್ಕ್ರಿಪ್ಷನ್ ಆನ್ಲೈನ್ ಇದ್ರೆ ಅಲ್ಲಿ ಒಬ್ರು ಡಾಕ್ಟರ್ ಇರ್ತಾರೆ, ಇಲ್ಲಿ ಪೇಷಂಟ್ ಜೊತೆಗೆ ಇನ್ನೊಬ್ರು ಡಾಕ್ಟರ್ ಇರಬೇಕು. ಈ ಡಾಕ್ಟರ್ ಕೇಳಿ ಪೇಷಂಟ್ ಅಲ್ಲಿ ಹೇಳಿ ಈ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ಬೇಕಂತಿದೆ. ಅದು ಆನ್ಲೈನ್ ಅವರು ಮಾಡ್ತಾ ಇಲ್ಲ, ಸಮಸ್ಯೆ ಇದೆ. ಅದರಿಂದ ಈ ಆನ್ಲೈನ್ ಮಾಡಬೇಕಾದ್ರೆ ನಾವು ಡಿಜಿಟಲ್ ಎರಾದಲ್ಲಿದ್ದೀವಿ, ನಾವು ಡಿಜಿಟಲ್ ಎರಾ, ವಿ ಹ್ಯಾವ್ ಟು ಗೋ ಆಸ್ ಪರ್ ದ ವರ್ಲ್ಡ್. ಈಗ ಅದೇ ಹೇಳಿದ್ರೆ 2020 ಕರೋನಾದಲ್ಲಿ ಆರ್ಡರ್ ಆಯ್ತು ಹೋಮ್ ಡೆಲಿವರಿಗೆ, ಅದೇನು ವಿಡ್ರಾ ಮಾಡಿಲ್ಲ, ಅದು ನಡೀತಾ ಇದೆ. ಹಾಗೆ ಕೆಮಿಸ್ಟ್ಗಳು ಕೊಡಬಹುದು, ಅವರು ಆಯ್ತು. ಸರಿ ಡಾಕ್ಟರ್ ಚಂದ್ರಾಯ್ ಸರ್, ಸ್ವಸ್ಥ ಭಾರತ ಅನ್ನೋದ್ರ ಬಗ್ಗೆ ದೇಶದ ಪ್ರಧಾನಿಗಳು ಎಷ್ಟು ಬಾರಿ ಸಾಧ್ಯನೋ ಅಷ್ಟು ಬಾರಿ ಕ್ಯಾಂಪೇನ್ಗಳನ್ನು ಮಾಡ್ತಿದ್ದಾರೆ. ಜನರಲ್ಲಿ ಜಾಗೃತಿ ಮೂಡಿಸೋ ಪ್ರಯತ್ನ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ. ಆದ್ರೆ ಬೇಸಿಕ್ ಜನರ ಜೀವದ ಜೊತೆ ಇಷ್ಟು ದೊಡ್ಡ ಚೆಲ್ಲಾಟ ಆಡ್ತಾ ಇದ್ರು ಕೂಡ ನಾವು ಇಷ್ಟು ಇಗ್ನೋರೆಂಟ್ ಆಗಿರ್ತೀವಿ ಅನ್ನೋ ರೀತಿಯಲ್ಲಿ ಹೆಂಗಿರ್ಲಿಕ್ಕೆ ಸಾಧ್ಯ ಅಂತ. ಈ ಕೇಂದ್ರ ಸರ್ಕಾರದ್ದು ಅಂತ ಬಂದ ಮೇಲೆ ರಾಜ್ಯ ಸರ್ಕಾರಗಳಿಗೆ ಹಂಗಾದ್ರೆ ಹೊಣೆಗಾರಿಕೆ ಇಲ್ವೇ ಇಲ್ವಾ? ಇದು ನಮ್ ಸವಾಸನೆ ಅಲ್ಲ, ಇದು ನಮ್ ವಿಚಾರನೇ ಅಲ್ಲ, ಹಿಂಗ್ ಕುತ್ಕೊಂಡ್ಬಿಡ್ಬೋದಾ ಸ್ಟೇಟ್ ಗವರ್ಮೆಂಟ್? ಈ ತರ ಆಗ್ಬಾರ್ದು. ರಾಜ್ಯ ಸರ್ಕಾರನೂ ಇದು ಕ್ರಮ ತಗೋಬೇಕು. ಕೇಂದ್ರ ಸರ್ಕಾರಕ್ಕೂ ಕೆಲವು ಪವರ್ಸ್ ಅನ್ನೋದಿರುತ್ತೆ. ಲಾ ಅನ್ನೋದು ಏನಿದೆ ಅದು ಸೆಂಟ್ರಲ್ ಗವರ್ಮೆಂಟ್ ಮಾಡಬೇಕು. ಸ್ಟೇಟ್ ಗವರ್ಮೆಂಟ್ ಅವರು ಇದನ್ನ ರೆಕಮೆಂಡ್ ಮಾಡಿ ಈ ತರ ಪ್ರಾಬ್ಲಮ್ ಇದೆ, ಹಿಂಗ್ ಆಗ್ತಾ ಇದೆ ಅಂತ ಅವರು ಮಾಹಿತಿ ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟು ಲಾ ಬಂದ್ರೆ ಇದು ರೆಗ್ಯುಲೇಟ್ ಆಗಬೇಕು. ಎಲ್ಲಾ ಔಷಧಿಗಳನ್ನು ಆನ್ಲೈನ್ ಮಾಡಕ್ ಆಗೋದಿಲ್ಲ, ಕೆಲವು ಔಷಧಿಗಳು ಸಹ ಮಾತ್ರ ಮಾಡಕ್ಕಾಗುತ್ತೆ. ಅದು ಯಾವ ಔಷಧಿ ಅಂತ ಲಿಸ್ಟ್ ಮಾಡಬೇಕು. ಶೆಡ್ಯೂಲ್ ಎಕ್ಸ್ ಇರುತ್ತೆ, ಶೆಡ್ಯೂಲ್ H1 ಇರುತ್ತೆ, H ಅಂತ ಇರುತ್ತೆ. ಇವೆಲ್ಲ ಔಷಧಿಗಳು ರೆಗ್ಯುಲೇಟೆಡ್ ಡ್ರಗ್ಸ್. ಇವೆಲ್ಲ ಆನ್ಲೈನ್ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ. ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ಈ ತರ ಮಾಡೋದು ತುಂಬಾ ಕಷ್ಟ ಇರೋದ್ರಿಂದ ಅದನ್ನೆಲ್ಲ ರೆಗ್ಯುಲೇಟ್ ಮಾಡಿ ಇಷ್ಟೇ ಔಷಧಿ ಆನ್ಲೈನ್ ಮಾಡಬಹುದು. ಯಾವುದು ರಿಸ್ಕ್ ಇಲ್ಲದೆ ಪೇಷಂಟ್ಗೆ ಸಿಂಪಲ್ ಅರ್ಜೆಂಟ್ಗೆ ಏನ್ ಬೇಕೋ ಅದನ್ನ ಮಾತ್ರ ವ್ಯವಸ್ಥೆ ಮಾಡಿ ಆನ್ಲೈನ್ ಇದು ಮಾಡಿ ತಲುಪ್ಸಂಗ್ ಮಾಡಬೇಕು. ಇದಕ್ಕೆ ಕ್ಲಿಯರ್
ಥಾಟ್ಸ್ ಅಥವಾ ಕ್ಲಿಯರ್ ರೂಲ್ಸ್ ಇಷ್ಟೇ ಮೆಡಿಸಿನ್ ಕೊಡಬೇಕು, ಇಷ್ಟು ದಿವಸಕ್ಕೆ ಮಾತ್ರ ಕೊಡಬೇಕು ಅಂತಾನು ಎಲ್ಲೂ ಇಲ್ಲ. ಈಗ ಶುಗರ್ ಇರೋರಿಗೆ ಡಾಕ್ಟರ್ ಹತ್ರ ಹೋಗ್ತಾರೆ, ಚೆಕ್ ಮಾಡಿಸ್ತಾರೆ, 1 ತಿಂಗಳು ಅಥವಾ 2 ತಿಂಗಳು ಅಥವಾ 3 ತಿಂಗಳಿಗೂ ಹೋಗಿ ನನ್ನ ಶುಗರ್ ಈ ತರ ಇದೆ, ನಾನು ಇದನ್ನ ಕಂಟಿನ್ಯೂ ಮಾಡಬಹುದಾ ಅಥವಾ ಚೇಂಜ್ ಮಾಡ್ಬೇಕಂತ ಡಾಕ್ಟರ್ ನೋಡ್ತಾರೆ. ಅಟ್ಲೀಸ್ಟ್ ರಿಪೋರ್ಟ್ ನೋಡಿ ಕರೆಕ್ಟ್ ಆಗಿ ಇಲ್ಲ ಇದು ತಪ್ಪಿದೆ, ಇದು ಕಡಿಮೆ ಇದೆ, ಇದು ಜಾಸ್ತಿ ಇದೆ, ಇದಕ್ಕೆ ಡೋಸೇಜ್ ಅಡ್ಜಸ್ಟ್ ಮಾಡಬೇಕು, ಕೌನ್ಸಿಲ್ ಮಾಡ್ತೀವಿ. ಪೇಷಂಟ್ಗೆ ನಾವು ತಿಳುವಳಿಕೆ ಕೊಡ್ತೀವಿ, ಇದೇ ತರ ತಗೋಬೇಕು, ಇದು ವ್ಯತ್ಯಾಸ ಇದೆ, ಈಗ ಜಾಸ್ತಿ ಆಗಿದೆ, ಈಗ ಕಡಿಮೆ ಆಗಿದೆ. ಅದೆಲ್ಲ ಆಗೋದಿಲ್ಲ ಆನ್ಲೈನ್ ಆದ್ರೆ, ತುಂಬಾ ಕಷ್ಟ ಬರುತ್ತೆ. ಸೊ ಅದರಿಂದ ಕೆಲವು ಡ್ರಗ್ಸ್ ನ ನಾವು ಬಹಳ ಹುಷಾರಾಗಿ ಆನ್ಲೈನ್ ಡೀಲ್ ಮಾಡಬೇಕಾಗತ್ತೆ. ಕೆಲವು ಡ್ರಗ್ಸ್ ನ ಆನ್ಲೈನ್ ಮಾಡಕ್ಕೆ ವ್ಯವಸ್ಥೆ ಮಾಡಬೇಕು, ರೂಲ್ ಬರಬೇಕು, ಲಾ ಬರಬೇಕು, ರೆಗ್ಯುಲೇಷನ್ಸ್ ಬರಬೇಕು. ಇದೊಂದೇ ಅಲ್ಲ, ಔಷಧಿಗಳು ಸಹ ಕೆಲವು ನಾನು ಹೇಳಕ್ ಇಷ್ಟಪಡ್ತೀನಿ, ಕ್ವಾಲಿಟಿ ಆಫ್ ದಿ ಡ್ರಗ್ಸ್ ಆಲ್ಸೋ ಶುಡ್ ಬಿ ಮೈಂಟೈನ್. ಕ್ವಾಲಿಟಿ ಈಗ ತುಂಬಾ ಕಷ್ಟ ಇದೆ, ಅದನ್ನ ಮಾನಿಟರ್ ಮಾಡೋದು ಕಷ್ಟ ಆಗಿದೆ ಗವರ್ಮೆಂಟ್ಗೆ. ಕ್ವಾಲಿಟಿನೂ ಮಾಡಬೇಕು, ಕ್ವಾಲಿಟಿ ಡ್ರಗ್ಸ್ ಬರಬೇಕು, ಪೇಷಂಟ್ಗೆ ಎಫೆಕ್ಟಿವ್ ಇರಬೇಕು ಡ್ರಗ್ಸ್. ಏನೇ ಬಂದ್ರೂ ಅದು ಸರಿಯಾದ ಕ್ರಮದಲ್ಲಿ ಬಂದ್ರೆ ಬಹಳ ನಮ್ಮ ಪೇಷಂಟ್ಸ್ಗೆ ಅನುಕೂಲ ಆಗುತ್ತೆ. ಇದು ಮಾಡೋದಾಗ ಕರೆಕ್ಟ್ ಆಗಿ ಮಾಡಬೇಕು, ವ್ಯವಸ್ಥಿತವಾಗಿ ಆಗ್ಬೇಕು. ಸರ್ ಕರೆಕ್ಟ್ ಜಗಶೆಟ್ಟಿ ಸರ್, ಈಗ ಪ್ರಿಸ್ಕ್ರಿಪ್ಷನ್ ಹೆಂಗಾಗ್ತಿದೆ ಗೊತ್ತಿಲ್ಲ, ಕೊಡ್ತಿರೋರು ಯಾರು ಗೊತ್ತಿಲ್ಲ, ಈ ಡಾಕ್ಟರ್ಗಳು ಯಾರು ಗೊತ್ತಿಲ್ಲ ಅಂತ ಹೇಳೋದು ಸುಲಭ ಸರ್. ಬಟ್ ಇದನ್ನ ಮಾನಿಟರ್ ಮಾಡಬೇಕಾಗಿರುವ ಜವಾಬ್ದಾರಿ ಕೂಡ ಇದೆಯಲ್ಲ, ಆರೋಗ್ಯ ಇಲಾಖೆಗಳಿದೆ, ನೀವು ಕೂಡ ಕೆಲಸ ಮಾಡಿದಂತಹ ಡ್ರಗ್ ಕಂಟ್ರೋಲಿಂಗ್ ಡಿಪಾರ್ಟ್ಮೆಂಟ್ಗಳಿದೆ. ಹಂಗಾದ್ರೆ ಈಗ ಇರೋರು ಏನ್ ಮಾಡ್ತಿದ್ದಾರೆ? ಇಷ್ಟೆಲ್ಲ ಸಮಸ್ಯೆಗಳಿದೆ ಅಂತ ಗೊತ್ತಾಗಿ ವರ್ತಕರು ಬೀದಿಗಿಳಿದು ಪ್ರತಿಭಟನೆ ಮಾಡೋ ಹಂತದವರೆಗೂ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕೂತಿದ್ದಾರೆ ಸರ್. ಹಾಗಾದ್ರೆ ಅಧಿಕಾರಿಗಳು ನೋಡಿ, ಒಳ್ಳೆ ಪ್ರಶ್ನೆ. ಈಗ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಏನ್ ಮಾಡ್ತಾರೆ, ಹೇಗೆ ಅಂತದೆ. ಕಾನೂನು ಪ್ರಕಾರ ಪ್ರಿಸ್ಕ್ರಿಪ್ಷನ್ ಅಂದ್ರೆ ಏನು ಅಂತ ಎಲ್ಲಿ ಡೆಫಿನೇಷನ್ ಇಲ್ಲ. ಆಮೇಲೆ ಅಲ್ಲಿ ಕೆಳಗಡೆ ಡೇಟ್ ಆಫ್ ಪ್ರಿಸ್ಕ್ರಿಪ್ಷನ್ ವ್ಯಾಲಿಡಿಟಿ ಕೊಡಬೇಕು. ತಾವು ಹೇಳದಂಗೆ 6 ತಿಂಗಳಲ್ಲ, 1 ವರ್ಷ ಹಿಂದೆ, 2 ವರ್ಷ ಹಿಂದಿನ ಪ್ರಿಸ್ಕ್ರಿಪ್ಷನ್ ಕೂಡ ರೆಗ್ಯುಲರ್ ಕೆಮಿಸ್ಟ್ ಕೂಡ ಆನರ್ ಮಾಡ್ತಾರೆ, ಆನ್ಲೈನ್ ಅವರು ಆನರ್ ಮಾಡ್ತಾರೆ. ಬಟ್ ಒಂದು ಇಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ, ಇದೇ ಕರ್ನಾಟಕದಲ್ಲಿ ಆನ್ಲೈನ್ ಸಂಬಂಧ ಯಾವ್ದು ಕಂಪನಿ ವಿರುದ್ಧ ಕೇಸ್ ಹಾಕಿದ್ರು. ಕೇಸ್ 2021-22ರಲ್ಲಿ 2 ಕೇಸ್ನಲ್ಲಿ ಸ್ಟಕ್ ಡೌನ್ ಮಾಡಿದ್ದಾರೆ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್. ಏನ್ ಹೇಳಿದ್ದಾರೆ, ಕರ್ನಾಟಕ ಇಟ್ ಈಸ್ ಓನ್ಲಿ ಪ್ಲಾಟ್ಫಾರ್ಮ್ ಈಸ್ ನಾಟ್ ಲೇಬಲ್ ಟು ಎನಿ ಅಫೆನ್ಸ್ ಅಂಡರ್ ದ ಡ್ರಗ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ಅಂತ ಹೇಳಿಬಿಟ್ರು ಕರ್ನಾಟಕ ಹೈಕೋರ್ಟ್. ಅದ್ರ ಮೇಲೆ ಅಪೀಲ್ ಇಲ್ಲ ಇನ್ನು. ಸೊ ಅದು ಹೇಳಿದ್ಮೇಲೆ ಆಮೇಲೆ ಇವರು ಆನ್ಲೈನ್ ಏನ್ ಮಾಡ್ತಾರೆ, ಅವರು ಸ್ಟೋರ್ ಮಾಡೋದಲ್ಲ. ನನ್ನ ಮಾಹಿತಿ ಪ್ರಕಾರ ಅವ್ರು ಏನ್ ಮಾಡ್ತಾರೆ, ಅವ್ರದೇ ಒಂದು ಲೈಸೆನ್ಸ್ ತಗೊಂಡು ಅಲ್ಲಿ ಸ್ಟೋರ್ ಮಾಡಬೇಕು, ಅಲ್ಲಿಂದ ಮಾರಾಟ ಮಾಡಬೇಕು ಒಂದು. ಅಥವಾ ಅವರು ಪ್ಲಾಟ್ಫಾರ್ಮ್ ಅವರು ಇನ್ನೊಂದು ಲೈಸೆನ್ಸಿಂಗ್ ಪ್ರಿಮೈಸಸ್ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು, ಯಾರ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡು ಅಲ್ಲಿ ಡಿಸ್ಪ್ಲೇ ಮಾಡಬೇಕು, ಮಾಡಿ ಮಾರಾಟ ಮಾಡಿದ್ರೆ ಅಲ್ಲಿ ಕರೆಕ್ಟ್ ಆಗಿ ಗೊತ್ತಾಗ. ಯಾಕಂದ್ರೆ ಕಾನೂನು ಪ್ರಕಾರ ಕೇಸ್ ಹಾಕಿದ್ರೆ ಆ ಕೆಮಿಸ್ಟ್ ಮೇಲೆ ಹೋಗುತ್ತೆ ಹೊರತು ಇವ್ರ ಮೇಲೆ ಬರೋದಲ್ಲ. ಸರಿ ಸರ್, ನಾನು ಬಹಳ ಬೇಸಿಕ್ ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಬಂದಿರೋದು ವ್ಯಾಪಾರ ಮಾಡಕ್ಕೆ, ನಾವು ಔಷಧಿ ವ್ಯಾಪಾರ ಮಾಡ್ತಿದೀವೋ, ಸೊಪ್ಪು ತರಕಾರಿ ವ್ಯಾಪಾರ ಮಾಡ್ತಿದೀವೋ, ಬಂದಿರೋದೇ ಲಾಭ ಮಾಡಕ್ಕೆ. ನಾವು ಕಾನೂನು ಪಾಲನೆ ಮಾಡ್ದಲ್ಲೇ ಮಾಡ್ಲಿಕ್ಕೆ ಸಾಧ್ಯ ಅನ್ನೋಂಗಿದ್ರೆ ನಾನು ಮಾಡ್ತೀನಪ್ಪ. ತಪ್ಪು ಯಾರ ಕಾನೂನನ್ನ ಅನುಷ್ಠಾನಕ್ಕೆ ತರಬೇಕಾಗಿತ್ತು ಅವ್ರದಲ್ವಾ ಸರ್? ನೀವು ಹೇಳ್ತಿದ್ದೀರಿ ಪ್ರಿಸ್ಕ್ರಿಪ್ಷನ್ಗೆ ಕರೆಕ್ಟ್ ಆದ ಡೆಫಿನೇಷನ್ ಲೀಗಲ್ ಸಿಸ್ಟಮ್ ಅಲ್ಲಿ ಇಲ್ಲ ಅಂತ ಹೇಳಿ. ಹೈಕೋರ್ಟ್ ಸ್ಟಕ್ ಡೌನ್ ಮಾಡ್ಬಿಡ್ತು, ಇದ್ರ ಮುಂದೆ ವರ್ಷವರೇ ಯಾರು ಇಲ್ಲ. ಹಂಗಾದ್ರೆ ಇದು ಹೆಂಗಾಗೋಯ್ತು ಸರ್? ಯಾರೋ ನಾಳೆ ದಿನ ಕೊಲೆ ಮಾಡಿದ್ರು, ಆಗಬಾರ್ದು, ಕೊಲೆ ಮಾಡಿದ್ರು, ಕಾನೂನಲ್ಲಿ ಕೊಲೆ ಅಂದ್ರೆ ಏನು ಡೆಫಿನೇಷನ್ ಇಲ್ಲ, ಹೀಗಾಗಿ ನಾವು ಅಪರಾಧಿನ ಬಿಟ್ಬಿಡ್ತೀವಿ. ಯಾರೋ ಯಾರ ಮೇಲೆ ಹಲ್ಲೆ ಮಾಡಿದ್ರು, ಈ ಹಲ್ಲೆನ ಕರೆಕ್ಟ್ ಆಗಿ ಎಲ್ಲೂ ಕೂಡ ಡಿಫೈನ್ ಮಾಡಿಲ್ಲ, ನಾವು ಬಿಟ್ಬಿಡ್ತೀವಿ. ಡೇಂಜರಸ್ ಅಲ್ವಾ ಸರ್ ಇದು? ನೋಡಿ, ಇದು ಆನ್ಲೈನ್ ಪ್ರಾರಂಭ ಆಗಿದ್ದು ಸುಮಾರು 2014-15ರಲ್ಲೇನೋ ಅಥವಾ 16-17ರಲ್ಲಿ ಪ್ರಾರಂಭ ಆಯಿತು. ಆ ಸಮಯದಲ್ಲಿ ನಾನು ಭಾರತ ಸರ್ಕಾರದಲ್ಲಿ ಅಡ್ವೈಸರ್ ಅಂತಿದ್ದಾಗೆ ಅವಾಗಲೇ ಹೇಳಿದೆ, ನೋಡಿ ಇದು ಸಮಸ್ಯೆ ಆಗುತ್ತೆ, ಒಂದು ಕಾನೂನು ತನ್ನಿ, ಅಮೆಂಡ್ಮೆಂಟ್ ಮಾಡಿ, ಆಕ್ಟಿಗೆ ರೂಲ್ಸ್ಗೆ ಅಮೆಂಡ್ಮೆಂಟ್ ಮಾಡಿ ಅಂತ ಹೇಳಿದ್ರೆ ಭಾರತ ಸರ್ಕಾರ ಮಾಡಬೇಕು. ನಾನು ಹೇಳದಂಗೆ ಸ್ಟೇಟ್ಗೆ ಪವರ್ ಇಲ್ಲ ರೂಲ್ಸ್ ಮಾಡೋದಕ್ಕೆ. ಆಮೇಲೆ ಆನ್ಲೈನ್ ಅವರು ಪ್ರಿಸ್ಕ್ರಿಪ್ಷನ್ ಏನು ಅಪ್ಲೋಡ್ ಮಾಡ್ತಾ ಹೇಳ್ತಾರಲ್ಲ, ಅದು ತಪ್ಪು. ಪ್ರಿಸ್ಕ್ರಿಪ್ಷನ್ ಅಪ್ಲೋಡ್ ಮಾಡ್ತಾರೆ, ಅದೇ ಹೇಳದಂಗೆ 1 ವರ್ಷದಿಂದ ಅಪ್ಲೋಡ್ ಮಾಡಬಹುದು, 2 ವರ್ಷದಿಂದ, ಅಥವಾ ಡಾಕ್ಟರ್ ಅಂತ ಹೇಳ್ತಾರೆ. ಅಲ್ಲಿ ಟೆಲಿಮೆಡಿಸಿನ್ ಅಂತ ಒಂದು ಕಾನೂನು ಇದೆ. ಅದರಲ್ಲಿ ಏನ್ ಹೇಳ್ತಾನೆ, ಪ್ರಿಸ್ಕ್ರಿಪ್ಷನ್ ಆನ್ಲೈನ್ ಇದ್ರೆ ಅಲ್ಲಿ ಒಬ್ರು ಡಾಕ್ಟರ್ ಇರ್ತಾರೆ, ಇಲ್ಲಿ ಪೇಷಂಟ್ ಜೊತೆಗೆ ಇನ್ನೊಬ್ರು ಡಾಕ್ಟರ್ ಇರಬೇಕು. ಈ ಡಾಕ್ಟರ್ ಕೇಳಿ ಪೇಷಂಟ್ ಅಲ್ಲಿ ಹೇಳಿ ಈ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ಬೇಕಂತಿದೆ. ಅದು ಆನ್ಲೈನ್ ಅವರು ಮಾಡ್ತಾ ಇಲ್ಲ, ಸಮಸ್ಯೆ ಇದೆ. ಅದರಿಂದ ಈ ಆನ್ಲೈನ್ ಮಾಡಬೇಕಾದ್ರೆ ನಾವು ಡಿಜಿಟಲ್ ಎರಾದಲ್ಲಿದ್ದೀವಿ, ನಾವು ಡಿಜಿಟಲ್ ಎರಾ, ವಿ ಹ್ಯಾವ್ ಟು ಗೋ ಆಸ್ ಪರ್ ದ ವರ್ಲ್ಡ್. ಈಗ ಅದೇ ಹೇಳಿದ 2020 ಕರೋನಾದಲ್ಲಿ ಆರ್ಡರ್ ಆಯ್ತು ಹೋಮ್ ಡೆಲಿವರಿಗೆ, ಅದೇನು ವಿಡ್ರಾ ಮಾಡಿಲ್ಲ, ಅದು ನಡೀತಾ ಇದೆ. ಹಾಗೆ ಕೆಮಿಸ್ಟ್ಗಳು ಕೊಡಬಹುದು, ಅವರು ಆತಮ್ಮ ಆಯ್ತು. ಸರಿ ಡಾಕ್ಟರ್ ಚಂದ್ರಾಯ್ ಸರ್,
ಸ್ವಸ್ಥ ಭಾರತ ಅನ್ನೋದ್ರ ಬಗ್ಗೆ ದೇಶದ ಪ್ರಧಾನಿಗಳು ಎಷ್ಟು ಬಾರಿ ಸಾಧ್ಯನೋ ಅಷ್ಟು ಬಾರಿ ಕ್ಯಾಂಪೇನ್ಗಳನ್ನು ಮಾಡ್ತಿದ್ದಾರೆ. ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ. ಆದ್ರೆ ಬೇಸಿಕ್ ಜನರ ಜೀವದ ಜೊತೆ ಇಷ್ಟು ದೊಡ್ಡ ಚೆಲ್ಲಾಟ ಆಡ್ತಾ ಇದ್ರು ಕೂಡ ನಾವು ಇಷ್ಟು ಇಗ್ನೋರೆಂಟ್ ಆಗಿರ್ತೀವಿ ಅನ್ನೋ ರೀತಿಯಲ್ಲಿ ಹೆಂಗಿರ್ಲಿಕ್ಕೆ ಸಾಧ್ಯ ಅಂತ. ಈ ಕೇಂದ್ರ ಸರ್ಕಾರದ್ದು ಅಂತ ಬಂದ ಮೇಲೆ ರಾಜ್ಯ ಸರ್ಕಾರಗಳಿಗೆ ಹಂಗಾದ್ರೆ ಹೊಣೆಗಾರಿಕೆ ಇಲ್ವೇ ಇಲ್ವಾ? ಇದು ನಮ್ ಸವಾಸನೇ ಅಲ್ಲ, ಇದು ನಮ್ ವಿಚಾರನೇ ಅಲ್ಲ, ಹಿಂಗ್ ಕುತ್ಕೊಂಡ್ಬಿಡ್ಬೋದಾ ಸ್ಟೇಟ್ ಗವರ್ಮೆಂಟ್? ಈ ತರ ಆಗ್ಬಾರ್ದು. ರಾಜ್ಯ ಸರ್ಕಾರನೂ ಇದು ಕ್ರಮ ತಗೋಬೇಕು. ಕೇಂದ್ರ ಸರ್ಕಾರಕ್ಕೂ ಕೆಲವು ಪವರ್ಸ್ ಅನ್ನೋದಿರುತ್ತೆ. ಲಾ ಅನ್ನೋದು ಏನಿದೆ ಅದು ಸೆಂಟ್ರಲ್ ಗವರ್ಮೆಂಟ್ ಮಾಡಬೇಕು. ಸ್ಟೇಟ್ ಗವರ್ಮೆಂಟ್ ಅವರು ಇದನ್ನ ರೆಕಮೆಂಡ್ ಮಾಡಿ ಈ ತರ ಪ್ರಾಬ್ಲಮ್ ಇದೆ, ಹಿಂಗ್ ಆಗ್ತಾ ಇದೆ ಅಂತ ಅವರು ಮಾಹಿತಿ ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟು ಲಾ ಬಂದ್ರೆ ಇದು ರೆಗ್ಯುಲೇಟ್ ಆಗಬೇಕು. ಎಲ್ಲಾ ಔಷಧಿಗಳನ್ನು ಆನ್ಲೈನ್ ಮಾಡಕ್ ಆಗೋದಿಲ್ಲ. ಕೆಲವು ಔಷಧಿಗಳು ಸಹ ಮಾತ್ರ ಮಾಡಕ್ಕಾಗತ್ತೆ. ಅದು ಯಾವ ಔಷಧಿ ಅಂತ ಲಿಸ್ಟ್ ಮಾಡಬೇಕು. ಶೆಡ್ಯೂಲ್ ಎಕ್ಸ್ ಇರುತ್ತೆ, ಶೆಡ್ಯೂಲ್ H1 ಇರುತ್ತೆ, H ಅಂತ ಇರುತ್ತೆ. ಇವೆಲ್ಲ ಔಷಧಿಗಳು ರೆಗ್ಯುಲೇಟೆಡ್ ಡ್ರಗ್ಸ್. ಇವೆಲ್ಲ ಆನ್ಲೈನ್ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ. ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ಈ ತರ ಮಾಡೋದು ತುಂಬಾ ಕಷ್ಟ ಇರೋದ್ರಿಂದ ಅದನ್ನೆಲ್ಲ ರೆಗ್ಯುಲೇಟ್ ಮಾಡಿ ಇಷ್ಟೇ ಔಷಧಿ ಆನ್ಲೈನ್ ಮಾಡಬಹುದು. ಯಾವುದು ರಿಸ್ಕ್ ಇಲ್ಲದೆ ಪೇಷಂಟ್ಗೆ ಸಿಂಪಲ್ ಅರ್ಜೆಂಟ್ಗೆ ಏನ್ ಬೇಕೋ ಅದನ್ನ ಮಾತ್ರ ವ್ಯವಸ್ಥೆ ಮಾಡಿ ಆನ್ಲೈನ್ ಇದು ಮಾಡಿ ತಲುಪ್ಸಂಗ್ ಮಾಡಬೇಕು. ಇದಕ್ಕೆ ಕ್ಲಿಯರ್ ಥಾಟ್ಸ್ ಅಥವಾ ಕ್ಲಿಯರ್ ರೂಲ್ಸ್, ಇಷ್ಟೇ ಮೆಡಿಸಿನ್ ಕೊಡಬೇಕು, ಇಷ್ಟು ದಿವಸಕ್ಕೆ ಮಾತ್ರ ಕೊಡಬೇಕು ಅಂತಾನು ಎಲ್ಲೂ ಇಲ್ಲ. ಈಗ ಶುಗರ್ ಇರೋರಿಗೆ ಡಾಕ್ಟರ್ ಹತ್ರ ಹೋಗ್ತಾರೆ, ಚೆಕ್ ಮಾಡಿಸ್ತಾರೆ. 1 ತಿಂಗಳು ಅಥವಾ 2 ತಿಂಗಳು ಅಥವಾ 3 ತಿಂಗಳಿಗೆ ಹೋಗಿ ನನ್ನ ಶುಗರ್ ಈ ತರ ಇದೆ, ನಾನು ಇದನ್ನ ಕಂಟಿನ್ಯೂ ಮಾಡಬಹುದಾ ಅಥವಾ ಚೇಂಜ್ ಮಾಡಬೇಕಂತ ಡಾಕ್ಟರ್ ನೋಡ್ತಾರೆ. ಅಟ್ಲೀಸ್ಟ್ ರಿಪೋರ್ಟ್ ನೋಡಿ ಕರೆಕ್ಟ್ ಆಗಿ ಇಲ್ಲ ಇದು ತಪ್ಪಿದೆ, ಇದು ಕಡಿಮೆ ಇದೆ, ಇದು ಜಾಸ್ತಿ ಇದೆ, ಇದಕ್ಕೆ ಡೋಸೇಜ್ ಅಡ್ಜಸ್ಟ್ ಮಾಡಬೇಕು, ಕೌನ್ಸಿಲ್ ಮಾಡ್ತೀವಿ. ಪೇಷಂಟ್ಗೆ ನಾವು ತಿಳುವಳಿಕೆ ಕೊಡ್ತೀವಿ, ಇದೇ ತರ ತಗೋಬೇಕು, ಇದು ವ್ಯತ್ಯಾಸ ಇದೆ, ಈಗ ಜಾಸ್ತಿ ಆಗಿದೆ, ಈಗ ಕಡಿಮೆ ಆಗಿದೆ. ಅದೆಲ್ಲ ಆಗೋದಿಲ್ಲ ಆನ್ಲೈನ್ ಆದ್ರೆ, ತುಂಬಾ ಕಷ್ಟ ಬರುತ್ತೆ. ಸೊ ಅದರಿಂದ ಕೆಲವು ಡ್ರಗ್ಸ್ ನ ನಾವು ಬಹಳ ಹುಷಾರಾಗಿ ಆನ್ಲೈನ್ ಡೀಲ್ ಮಾಡಬೇಕಾಗುತ್ತೆ. ಕೆಲವು ಡ್ರಗ್ಸ್ ನ ಆನ್ಲೈನ್ ಮಾಡಕ್ಕೆ ವ್ಯವಸ್ಥೆ ಮಾಡಬೇಕು, ರೂಲ್ ಬರಬೇಕು, ಲಾ ಬರಬೇಕು, ರೆಗ್ಯುಲೇಷನ್ಸ್ ಬರಬೇಕು. ಇದೊಂದೇ ಅಲ್ಲ, ಔಷಧಿಗಳು ಸಹ ಕೆಲವು ನಾನು ಹೇಳಕ್ ಇಷ್ಟಪಡ್ತೀನಿ. ಕ್ವಾಲಿಟಿ ಆಫ್ ದಿ ಡ್ರಗ್ಸ್ ಆಲ್ಸೋ ಶುಡ್ ಬಿ ಮೈಂಟೈನ್. ಕ್ವಾಲಿಟಿ ಈಗ ತುಂಬಾ ಕಷ್ಟ ಇದೆ, ಅದನ್ನ ಮಾನಿಟರ್ ಮಾಡೋದು ಕಷ್ಟ ಆಗಿದೆ ಗವರ್ಮೆಂಟ್ಗೆ. ಕ್ವಾಲಿಟಿನೂ ಮಾಡಬೇಕು, ಕ್ವಾಲಿಟಿ ಡ್ರಗ್ಸ್ ಬರಬೇಕು, ಪೇಷಂಟ್ಗೆ ಎಫೆಕ್ಟಿವ್ ಇರಬೇಕು ಡ್ರಗ್ಸ್. ಏನೇ ಬಂದ್ರೂ ಅದು ಸರಿಯಾದ ಕ್ರಮದಲ್ಲಿ ಬಂದ್ರೆ ಬಹಳ ನಮ್ಮ ಪೇಷಂಟ್ಸ್ಗೆ ಅನುಕೂಲ ಆಗುತ್ತೆ. ಇದು ಮಾಡೋದಾಗ ಕರೆಕ್ಟ್ ಆಗಿ ಮಾಡಬೇಕು, ವ್ಯವಸ್ಥಿತವಾಗಿ ಆಗ್ಬೇಕು.